ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಇವತ್ತಿನ ದಿವಸ ನಾವು 34ನೇ ಅಧ್ಯಾಯ ಪಾರಾಯಣ ಪ್ರಾರಂಭಿಸೋಣ. ಶ್ರೀ ಗಣೇಶ ನಮಃ, ಶ್ರೀ ಸರಸ್ವತಿ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಕುಲದೇವತಾಯ ನಮಃ, ಶ್ರೀ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ದತ್ತಾತ್ರೇಯ ಗುರುಭ್ಯೋ ನಮಃ. ಬಾಲಾರ್ಕ ಪ್ರಭಮೀಂದ್ರ ನೀಲಜಟಿಲಂ ಭಸ್ಮಾಂಗರಾಗೋಜ್ವಲಂ ಶಾಂತಂ ನಾದವಿಲ್ನ ಚಿತ್ತಪವನಂ ಶಾರ್ದೂಲ ಚರ್ಮಾಂಬರ ಬ್ರಹ್ಮತ್ನೇ ಸನಕಾದಿವಿ ಪರಿವೃತಂ ಸಿದ್ಧೈ ಸಮಾರಾಧಂ ದತ್ತಾತ್ರೇಯಮುಪಾಸ್ಮದೇ ಹೃದಯಮದಾಧ್ಯಯ ಸದಾ ಯೋಗಿವಿ. ಈ ಹಿಂದೆ 33ನೇ ಅಧ್ಯಾಯದಲ್ಲಿ ಒಬ್ಬ ವೇಶ್ಯೆ ಒಂದು ಕೋತಿ ಮತ್ತು ಕೋಳಿಯನ್ನು ಸಾಕಿದ್ದಳು. ಅವುಗಳಿಗೆ ರುದ್ರಾಕ್ಷಿಗಳಿಂದ ಅಲಂಕರಿಸುತ್ತಿದ್ದಳು. ಆ ಕೋತಿ ಕೋಳಿಗೆ ಮರುಜನ್ಮದಲ್ಲಿ ರಾಜನ ಮಕ್ಕಳಾಗಿ ಮಂತ್ರಿ ಮಕ್ಕಳಾಗಿ ಜನಿಸಿದರು ಇಬ್ಬರು. ಅವಳಿಗೆ ಕೈಲಾಸ ಶಿವನು ಕರೆದುಕೊಂಡು ಹೋದ ಅಂತ ಹೇಳಲಾಗಿದೆ. ರುದ್ರಾಕ್ಷಿ ಮಹಿಮೆ ಎಂಥದ್ದು ಅಂತ ಅದರಲ್ಲಿ ಹೇಳಲಾಗಿದೆ. ಅದಕ್ಕೆ ಶ್ರೀ ಗುರು ಹೇಳಿದರು ಅಂತ ಇದರ ಮಹಾತ್ಮೆಯನ್ನು. ಮತ್ತು ಅದರ ಹಿಂದೆ ಯೋಗೀಶ್ವರರು ಆಗಿ ಬಂದು ಅವರು ರುದ್ರಾಕ್ಷಿಯನ್ನು ಕೊಟ್ಟಿದ್ದರು. ಅದಕ್ಕೆ ಅವಳ ದತ್ತನು ಜೀವಂತವಾಗಿ ಉಳಿದು ಎದ್ದು ಕೂತ ಅಂತ ಹೇಳಲಾಗಿದೆ. ಇನ್ನು 34ನೇ ಅಧ್ಯಾಯದಲ್ಲಿ ಸಿದ್ಧ ಯೋಗಿ ಗುರುಗಳು ಹೇಳಿದ ಕಥೆಯನ್ನು ಮುಂದುವರಿಸಿದರು. ಆ ಪರಾಶರ ಮಹರ್ಷಿಗೆ ನಮಸ್ಕಾರ ಮಾಡಿ ರಾಜ ಹೇಳ್ತಾನೆ, ಸ್ವಾಮಿ, ಈ ಮಕ್ಕಳು ಹಿಂದಿನ ಜನ್ಮದಲ್ಲಿ ತಿಳಿಯದೆ ರುದ್ರಾಕ್ಷಿ ಧರಿಸಿದರಿಂದ ಈ ಜನ್ಮವೆಲ್ಲ ಈಗ ರಾಜಪುತ್ರರಾಗಿ ಹುಟ್ಟಿದರು. ಹಿಂದಿನ ಜನ್ಮದಲ್ಲಿ ರುದ್ರಾಕ್ಷಿ ಧರಿಸಿದ್ದಕ್ಕೆ ಆಗಿದ್ದಾರೆ. ಈಗ ಶುದ್ಧ ಭಕ್ತಿಗಳಿಂದ ಧರಿಸುತ್ತಿದ್ದಾರೆ, ಶಿವಪೂಜೆ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಅವರ ಫಲ ಹೇಳಿ ಅಂತ ಕೇಳಿದರು ರಾಜ ಪರಾಶರರಿಗೆ. ಪರಾಶರರು ಹೇಳ್ತಾರೆ, ಇವರ ಭವಿಷ್ಯ ಹೇಳಿದರೆ ನೀವು ದುಃಖಿಸುತ್ತೀರಿ, ಅದಕ್ಕೆ ನನ್ನ ಮನಸ್ಸು ಒಪ್ಪುತ್ತಿಲ್ಲ ಅಂತಾರೆ. ರಾಜ ಆತಂಕದಿಂದ ಅವರ ಪರಿವಾರದವರಂತಾರೆ, ಹೇಳಿ ಅಂತಾರೆ. ಮತ್ತೆ ಕೇಳ್ತಾರೆ. ಮಹರ್ಷಿಗಳು ಹೇಳ್ತಾರೆ, ಅಯ್ಯ, ಇಂದಿನಿಂದ 8ನೇ ದಿನ ಅವರು ಸಾಯಬೇಕಾಗಿದೆ. ಇದನ್ನು ಕೇಳಿದ ರಾಜ ಪರಿವಾರದವರು ದುಃಖಿಸಿ ಅದಕ್ಕೆ ನಿವಾರಣೆ ಉಪಾಯವನ್ನು ಕೇಳ್ತಾರೆ, ಏನು ಮಾಡಬೇಕು ಅದನ್ನು ತಪ್ಪಿಸಿಕೊಳ್ಳಲು ಅಂತ. ಆಗ ಮಹರ್ಷಿಗಳು ಹೇಳ್ತಾರೆ, ಪರಾಶರರು, ಭಯವಿಲ್ಲ, ಶ್ರೀಮನ್ನಾರಾಯಣನು ಬ್ರಹ್ಮನನ್ನು ಸೃಷ್ಟಿಸಿ ಅವನಿಗೆ ಪ್ರಸಾದಿಸಿದ ವೇದದ ಸಾರವೇ ರುದ್ರಮಂತ್ರ. ಅದು 4 ಪುರುಷಾರ್ಥಗಳನ್ನು ಕೊಡಬಲ್ಲದು. 4 ಪುರುಷಾರ್ಥವನ್ನು ಕೊಡುತ್ತದೆ. ಸೃಷ್ಟಿಕರ್ತ ತನ್ನ ವಕ್ಷಸ್ಥಳದಿಂದ ಧರ್ಮವನ್ನು, ಪೃಷ್ಠಭಾಗದಿಂದ ಅಧರ್ಮವನ್ನು ಸೃಷ್ಟಿಸಿದನು. ಧರ್ಮವನ್ನು ಅನುಸರಿಸಿದವರಿಗೆ ಇಹಪರಗಳಲ್ಲಿ ಸುಖ, ಇನ್ನು ಅಧರ್ಮವನ್ನು ಅನುಸರಿಸಿದವರಿಗೆ ದುಃಖವು ಉಂಟಾಗುತ್ತದೆ. ಕಾಮ ಮೊದಲಾದ ವಿಕಾರಗಳು ಅಧರ್ಮದಿಂದ ಹುಟ್ಟಿದವು. ಅವನ್ನು ಅನುಸರಿಸಿದರೆ ಇನ್ನಷ್ಟು ಪಾಪಗಳು ಹುಟ್ಟುತ್ತವೆ ಅಂತ ಹೇಳಿದರು ಪರಾಶರ. ಆದರೆ ಯಾವ ಪ್ರದೇಶದಲ್ಲಿ ರುದ್ರ ಜಪ ನಡೆಯುತ್ತದೆಯೋ ಅಲ್ಲಿ ಪಾಪಗಳು ಪ್ರವೇಶ ಮಾಡಲಾರವು. ಅದು ಸರ್ವ ಪಾಪಹರ. ಹಿಂದೆ ರುದ್ರ ಮಂತ್ರ ಜಪದ ಪ್ರಭಾವದಿಂದ ಪಾಪಿಗಳು ಕೂಡ ಪರಿಶುದ್ಧರಾದ್ದರಿಂದ ಯಮ ಬಾಧೆಪಟ್ಟು ಬ್ರಹ್ಮನಿಗೆ ಭಿನ್ನವಿಸಿಕೊಂಡ. ಆಗ ಬ್ರಹ್ಮ ಹೇಳ್ತಾನೆ, ಯಮಧರ್ಮರಾಜ, ಮದಾಂಧರರು, ತಾಮಸಿಗಳು, ಭಕ್ತಿ ಇಲ್ಲದವರು ಮಾತ್ರವೇ ನೀನು ದಂಡಿಸಬೇಕು. ಭಕ್ತಿಯಿಂದ ರುದ್ರಮಂತ್ರ ಜಪಿಸುವವರ ಬಳಿಗೆ ನಿನ್ನ ದೂತರೂ ಹೋಗಬಾರದು. ಅಲ್ಪಾಯುಗಳು ಕೂಡ ಅದರಿಂದ ದೀರ್ಘಾಯುಗಳಾಗಬಲ್ಲರು. ಈ ರುದ್ರಮಂತ್ರದಿಂದ ಪವಿತ್ರವಾದ ನೀರಿನಲ್ಲಿ ಸ್ನಾನ ಮಾಡಿದವರನ್ನು ನೋಡಿ ನೀನು ಭಯಪಡಬೇಕಾದದ್ದೇ. ನೀ ಭಯಪಡಬೇಕು ಅಂಥವ್ರನ್ನ ಸ್ನಾನ ಮಾಡೋರು ಪವಿತ್ರವಾದ ನೀರಿನಲ್ಲಿ ಎಂದು ಹೇಳಿದ. ಆದ್ದರಿಂದ ರಾಜ, ನೀನು ಭಕ್ತಿಯಿಂದ ರುದ್ರಾಕ್ಷಿಗಳನ್ನು ಧರಿಸಿ ಸದ್ಬ್ರಾಹ್ಮಣರಿಂದ 7 ದಿನ ನಿರಂತರ ರುದ್ರಾಭಿಷೇಕ ಮಾಡಿಸು. ಅದರಿಂದ ಅವರು ಧರ್ಮಾತ್ಮರಾಗಿ ಸರ್ವ ಸಂಪದಗಳಿಂದ ಚಿರಕಾಲ ಜೀವಿಸಬಲ್ಲರು
ಎಂದು ಆ ವಿಧಾನವನ್ನು ವಿವರವಾಗಿ ಹೇಳಿದ. ಪರಾಶರ ಹೇಳಿದರು. ಆಗ ಆ ಪ್ರಕಾರವೇ 100 ಜನ ಸದ್ಬ್ರಾಹ್ಮಣರ 10,000 ರುದ್ರಮಂತ್ರ ಗಾನದಿಂದ 7 ದಿನ ಹಗಲು ರಾತ್ರಿಗಳಲ್ಲಿ ಸತತ ಧಾರೆಯಾಗಿ ಶಿವನಿಗೆ ಅಭಿಷೇಕ ಮಾಡಿಸಿದರು. ಪ್ರತಿದಿನವೂ ಅಭಿಷೇಕದ ನೀರಿನಿಂದಲೇ ರಾಜಕುಮಾರರಿಗೆ ಸ್ನಾನ ಮಾಡಿಸಿದರು. ಕೊನೆಯ ದಿನ ಸಾಯಂಕಾಲ ಆ ಮಕ್ಕಳಿಬ್ಬರು ಸ್ಪ್ರೇಹ ತಪ್ಪಿ ಬಿದ್ದು ಹೋದರು. ಪರಾಶರ ಮಹರ್ಷಿ ರುದ್ರಮಂತ್ರ ಜಲವನ್ನು ಅವರ ಮೇಲೆ ಚೆಲ್ಲಿದ. ತಕ್ಷಣವೇ ಅವರು ಎದ್ದು ಕೂತರು. ಆಗ ಮಹರ್ಷಿ ಮಕ್ಕಳ ಪ್ರಾಣಗಳನ್ನು ಅಪಹರಿಸಲು ಬಂದ ಯಮದೂತರನ್ನು ಶಿವದೂತರು ಬಂದು ಓಡಿಸಿ ಆ ರಾಜಕುಮಾರರನ್ನು ಬದುಕಿಸಿದರು ಅಂತ ಹೇಳಿದರು ಪರಾಶರ. ಆಗ ರಾಜ ಸಂತೋಷಪಟ್ಟು ದೊಡ್ಡ ಉತ್ಸವ ಮಾಡಿ ಅಂತಹ ಉಪಾಯವನ್ನು ಹೇಳಿದ ಮಹರ್ಷಿಗೆ ಪೂಜೆ ಮಾಡಿದ. ಆ ಸಮಯದಲ್ಲಿ ನಾರದರು ಅಲ್ಲಿಗೆ ಬಂದು ಈ ರಾಜಕುಮಾರರಿಗೆ 12ನೇ ವಯಸ್ಸಿನಲ್ಲಿ ಅಪಮೃತ್ಯು ಭಯವಿದೆ ಎಂದು, ಅದು ತಪ್ಪಿದರೆ ಇವರು ಪೂರ್ಣಾಯುಷ್ಯು ಅಂತ ಚಿತ್ರಗುಪ್ತ ಯಮರಾಜನೊಡನೆ ಹೇಳಿದ ವಿಷಯವನ್ನು ನಾರದರು ಹೇಳಿದರು. ಇಲ್ಲಿ ಅದಕ್ಕೆ ಗುರುವಿನ ರುದ್ರಾಧ್ಯಾಯವೆಂದರೆ ಅತ್ಯಂತ ಪ್ರೀತಿ. ಗುರುವಿಗೆ ರುದ್ರಾಧ್ಯಾಯವೆಂದರೆ ಅತ್ಯಂತ ಪ್ರೀತಿ, ರುದ್ರಾಧ್ಯಾಯ. ಅದರಿಂದ ನಾಮಧಾರಕ ನೀನು ನಿತ್ಯವೂ ರುದ್ರಾಭಿಷೇಕದಿಂದ ಗುರುವನ್ನು ಪೂಜೆ ಮಾಡು ಎಂದು ಅಂದರು ಸಿದ್ಧಮುನಿಗಳು. ಇಲ್ಲಿಗೆ 34ನೇ ಅಧ್ಯಾಯ ಮುಕ್ತಾಯವಾಯಿತು. ದತ್ತಾಯ ಗುರುವೇನ್ಮ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಎನ್ಮ. ಮುಂದೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. 35ನೇ ಅಧ್ಯಾಯಕ್ಕೆ ಕಾಯಬೇಕಾಗಿ ವಿನಂತಿ.